ರೈತ ಸಂಘದಿಂದ ಅನ್ನೋಕ್ಕಿಂತ ರೈತರ ಸಂಘ ರೈತ. ಯಾಕಂದ್ರೆ ನೀವೆಲ್ಲ ಹಸಿರು ಟವೆಲ್ ಹಾಕೊಂಡು ರೈತ ಸಂಘ ಅಂತ ಹೇಳಿ ಇದು ಮಾಡಿದ್ರಿ ಈಗಾಗಲೇ. ಅಂದ್ರೆ ನಾವೆಲ್ಲ ರೈತ ಸಂಘದವ್ರಿಗೆ ಇವತ್ತು ಅಪ್ಪಗೌಡರು ಬೆಂಬಲ ಸೂಚಿಸ್ಕ ಬಂದಾರ. ನಿಮ್ಮ ರೈತ ಸಂಘದವ್ರಿಗೆ ಬೆಂಬಲ ಅಲ್ಲಿದು ಸ್ವಂತ ನನಗೆ ಬೆಂಬಲ. ಯಾಕಂದ್ರೆ ನಾನು ಒಬ್ಬ ರೈತ, ನಾನು ಬೆಳೆಗಾರ, ನಾವು ಕಬ್ಬು ಬೆಳಿತೇವು. ಆದ್ರೆ ರೈತರು ಬೆಳೆಯುವಂತ ಬೆಳೆ ಅದು ಹೆಂಗ್ ಬೆಳಿತೇವು ಏನ್ ಮಾಡ್ತೇವೆ ಅನ್ನೋದು ಕೆಲವು ಮಂದಿ AC ಒಳಗ್ ಕೂತು ಅಡ್ಡಾಡೋರು, AC ಒಳಗ್ ಕೂತು ಅಧಿಕಾರ ನಡೆಸೋರಿಗೆ ಗೊತ್ತಿಲ್ಲ ಏನ್ ಪರಿಸ್ಥಿತಿ ಅದ ಅನ್ನೋದು. ಅದಕ್ಕೆ ಏನದ, ನೀವು ಏನಾದ್ರೂ ಮಾತಿಗೆ ಬಂದ ಕೂಡಲೇ ಏನತ್ತಾರ, ದೊಡ್ಡ ಮಾತು ಒಂದು ಹೇಳ್ತಾರ, ನಮ್ಮ ದೇಶದ ಬೆನ್ನೆಲುಬು ಅಂದ್ರೆ ಯಾರು? ರೈತರು. ದೇಶದ ಬೆನ್ನೆಲುಬು ರೈತರು. ಒಂದು ಆ ಬೆನ್ನೆಲುಬುದಾಗ ತಾಕತ್ ಐತಿಯೋ ಇಲ್ಲೋ ನೋಡೋರು ಯಾರು? ಕ್ಯಾಲ್ಸಿಯಂ ಐತಿಲ್ಲೋ ನೋಡೋರು ಯಾರು? ಕ್ಯಾಲ್ಸಿಯಂ ಹೋಗಿ 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 ರೈತ ಬೆಂಡಾಗಿ ನೆಲಕ್ಕೆ ಹತ್ತುವಂತ ಪರಿಸ್ಥಿತಿ ಬಂದರೂ ಸಹಿತ ಯಾರು ಸರ್ಕಾರದವ್ರ ಈ ಕಡೆ ಗಮನ ಹರಿಸಂಗಿಲ್ಲ, ನಮ್ಮನ್ನು ನೋಡಂಗಿಲ್ಲ, ಅದ್ರ ವಿಚಾರ ಯಾರಿಗೂ ಇಲ್ಲ. ಇದನ್ನು ಬೇಡುವುದು, ಬೇಡಿಕೆ ಇಡುವುದು ಎದಕ್ಕೆ ಏನು ಅನ್ನೋದು ರೈತರಿಗೆ ಅಲ್ಲ. ರೈತರು ಮಾಡುವಂತ ಕೆಲಸಕ್ಕೆ, ರೈತರು ಬೆಳೆಯುವಂತ ಬೆಳೆಗೆ ಒಂದು ಕಿಮ್ಮತ್ತು ಬರಲಿ, ಅದಕ್ಕೊಂದು ಇದು ಬರಲಿ, ಬಂದ್ರೆ ಏನದ ಇಡೀ ಜಗತ್ತೇ ಉಳಿತದ. ಜಗತ್ತಕ್ಕೆ ಅನ್ನ ಹಾಕುವಂತ ರೈತ, ಆ ರೈತಗೆ ಏನದ ನಿಮ್ ಕಿಮ್ಮತ್ತೇ ಇಲ್ಲ. ಯಾಕಂದ್ರೆ ನೀವು ಎಲ್ಲಿದೋ ಏನೋ ರಫ್ತು ಮಾಡಿ ಮತ್ತೊಂದ್ ಕಡೆಯಿಂದ ಏನ್ರಿ ಅನಾಜ್ ತರಿಸಿ ಬೆಳೆಯುವ ಊಟ ಮಾಡುವಂತದ್ದು, ನೀವು ಉಳಿಯುವಂತದ್ದು ಕೆಲಸ ಮಾಡ್ತೀನಿ ಅಂತ ನಡೆದು ಎಷ್ಟು ದಿನ ನಡೀತದೆ? ಇದು ಎಷ್ಟು ದಿನ ನಡೀತದ? ನಾನು ಇದನ್ನ ಬಹಳ ಕಡೆ ಹೇಳ್ತೀನಿ. ಆಫೀಸ್ಗಳಾಗ್ಲಿ, ಬ್ಯಾಂಕ್ಗಳಾಗ್ಲಿ, ಇಂಥ ಎಲ್ಲ ಏನ್ರಿ ಇದ್ದು ಅಂದ್ರೆ ಏನಾರೇ ಅವ್ರ ಬೇಡಿಕೆಗಳ ಈಡೇರಿಸಬೇಕಾಗಿತ್ತು ಅಂದ್ರೆ, ಬೇಡಿಕೆ ಬೇಕಾಗಿತ್ತು ಅಂದ್ರೆ ಅವ್ರು ಏನ್ ಮಾಡ್ತಾರ, ತಮ್ಮ ಫ್ಯಾಕ್ಟ್ರಿಗಳಿರ್ಲಿ, ಆಫೀಸ್ ಇರ್ಲಿ, ಲಾಕ್ಔಟ್ ಮಾಡಿ ಮುಂದೆ ಬಂದು ಕುಂದಿರ್ತಾರ. ಲಾಕ್ಔಟ್ ಮಾಡಿ ಮುಂದೆ ಬಂದು ಕೂತ್ಕೊಳ್ಳೋದು ಯಾರಿಗೆ ಹಾನಿ ಹಾಕದಂದ್ರೆ ದೇಶಕ್ಕೆ, ನಮ್ಮ ಇದಕ್ಕೆ ಸರ್ಕಾರಕ್ಕೆ. ಆ ಸರ್ಕಾರದವ್ರು ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅವ್ರು ಏನ್ ಬೇಡಿಕೆ ಬೇಡ್ತಾರೋ ಅದನ್ನ ಈಡೇರಿಸಿ ಆ ಬಾಕ್ಲ ತೆಗೆದು ಆಫೀಸು ಮತ್ ಒಂದು ಫ್ಯಾಕ್ಟ್ರಿನ ಚಾಲೂ ಮಾಡುವಂತ ಕೆಲಸಕ್ಕೆ ಇದು ಮಾಡ್ತಾರೆ. ಆದ್ರೆ ರೈತರು ಬಂದ್ ಮಾಡಬೇಕು, ಕೀಲಿ ಹಾಕಿ ಕುಂದಿರ್ಬೇಕಂದ್ರೆ ಎದಕ್ಕೆ ಹಾಕಬೇಕು? ನಾವು ಕೀಲಿ ಎದಕ್ಕೆ ಕೀಲಿ ಹಾಕಬೇಕು? ಹಾಕಿದೇವ ಅಂದ್ರೆ ಒಮ್ಮೆ ನಿಮ್ಮ ಹೊಟ್ಟಿಗೆ ಕೀಲಿ ಹಾಕ್ತೇವೆ, ನಿಮ್ಮ ಬಾಯಿಗೆ ಕೀಲಿ ಹಾಕ್ತೇವೆ. ಅದಾಗಬಾರ್ದು. ಯಾವತ್ತು ಏನದ ಹೆಣ್ಣುಗಳಿನ ಇದು ಅಂತ ಹೇಳ್ತಾರ ರೈತರಂದ್ರ. ಯಾಕಂದ್ರೆ ಅನಾಜ್ ಬೆಳೆಯವರು ಎಲ್ಲರಿಗೆ ತುತ್ತು ಹಾಕೋರು ಇವತ್ತು ಬಿಟ್ರಂದ್ರ ಸತ್ ಹೋಗಿರಿ ನೀವು. ಆ ಸಾಯ ಹೊಡಿಯುವಂತ ಕೆಲಸ ಮಾಡಬಾರ್ದು. ತುತ್ತು ಹಾಕೋತೇ ಇರ್ಬೇಕಂತ ಹೇಳಿ ಹಾಕೋತ್ ಕೂತೇವು, ತುತ್ತು ಹಾಕೋತ್ ಕೂತೇವು. ಅದಕ್ಕೆ ಏನದ, ಸರ್ಕಾರದವ್ರು ಗಮನ ಹರಿಸಲಾರ್ದೆ ಇದು ಹೆಂಗೂ ನಡೀತದ, ರೈತರು ಹೆಂಗೂ ಬದುಕ್ತಾರ ಮಾಡ್ತಾರ ಅನ್ನೋ ಲೆಕ್ಕಕ್ಕೆ ಬಂದಿರಿ. ಆದ್ರೆ ಹಂಗಲ್ಲ. ರೈತರನ್ನ ನೀವು ಒಳ್ಳೆ ರೀತಿ ಇಟ್ಟು ಬದುಕಿಸಿದ್ರಿ, ಒಳ್ಳೆ ಇದು ಮಾಡಿದ್ರಿ ಅಂದ್ರೆ ಒಳ್ಳೆ ಫಸಲ್ ಸಿಗ್ತದ, ಒಳ್ಳೆ ಅನಾಜ್ ಸಿಗ್ತದ, ಎಲ್ಲಾರು ಆರೋಗ್ಯವಾಗಿ ಇರ್ಲಾಕ್ ಸಾಧ್ಯ ಅದ ಜಗತ್ನಾಗ. ಅಂತದ್ ಬಿಟ್ಟು ನೀವು ಏನೋ ತಿಳ್ಕೊಂಡ್ ಬಿಟ್ಟಿರಿ. ನಾನು ಇದನ್ನ ಬಹಳ ಸಲ ಎಲ್ಲಿ ರೈತ ಹೋರಾಟ ಮಾಡ್ತಿರ್ತಾರೆ, ಎಲ್ಲಿ ಇದು ಮಾಡ್ತಿರ್ತಾರೆ, ನಾನು ಭಾಗಿಯಾದಲ್ಲೆಲ್ಲ ಹೇಳ್ತೀನಿ. ಇದನ್ನ ಏನ್ ಹೇಳ್ತೀನಿ ಅಂದ್ರೆ, ಹೆಂಗೀಗ ಆಫೀಸ ಮತ್ತು ಇವರೆಲ್ಲ ಲಾಕ್ಔಟ್ ಮಾಡ್ತಾರ ಫ್ಯಾಕ್ಟ್ರಿ, ಅದು ಆ ರೀತಿ ಒಮ್ಮೆ ರೈತನು ಲಾಕ್ಔಟ್ ಮಾಡುವಂತ ಕಾಲ್ ಬರ್ತದ. ಆ ಕಾಲ್ ಬರುವಟ್ಟಿಗೆ ನೀವು ಹಾದಿ ಕಾಯ್ಬೇಡ್ರಿ, ನೋಡ್ಬೇಡ್ರಿ ಅಂತ ನಿಮ್ಗೆಲ್ಲ ಹೇಳ್ತೀನಿ. ಈಗೇನಾದ್ರೂ ಇಲ್ಲಿ ರೈತ ಹೋರಾಟ ಈಗೆಲ್ಲ ಹೇಳಿದ್ರು, ಬಹಳಷ್ಟು ಜನ ಕೂಡ್ಬೇಕು, ಬಹಳಷ್ಟು ಜನ ಇದು ಮಾಡ್ಬೇಕಂತ ಹೇಳಿ. ಆಫೀಸ್ನಾಗ ಆದ್ರ, ಫ್ಯಾಕ್ಟ್ರಿಗೆ ಆದ್ರ ಬಹಳ ಜನ ಕೂಡ್ತಾರ. ಅದ್ ಎಷ್ಟು ಹೊರಂಡ ಇರ್ತದ, ಒಟ್ಟು ತುಂಬುವಷ್ಟು ಜನ ಕೂಡ್ತಾರ. ಯಾಕಂದ್ರೆ ಅವ್ರನ್ನೆಲ್ಲ ಇರುವುದೇ ಫ್ಯಾಕ್ಟ್ರಿ ಒಳಗ, ಆಫೀಸ್ನಾಗ. ಅದನ್ನ ಬಿಟ್ರೆ ಏನಿರ್ತದ? ರೈತರದ್ ಹಂಗಿಲ್ಲ. ರೈತರದ್ ನಮ್ಮದು ಬಹಳಷ್ಟು ಹಿಂದೆ ಜಂಜಾಟ ಅದ, ಅದನ್ನ ಯಾರು ತಿಳ್ಕೊಳಂಗಿಲ್ಲ. ನಾವ್ ಎದ್ದು ಬರ್ಬೇಕಂದ್ರೆ ದನಕರ ಅಲ್ಲಿ ಉಪವಾಸ ಬೀಳ್ತಾವ್. ನಾವ್ ಎದ್ದು ಬರ್ಬೇಕಂದ್ರೆ ನೀರ್ ಹಾಸೋರಿಲ್ಲ, ಆ ಬೆಳೆ ರಕ್ಷಣೆ ಮಾಡೋರಿಲ್ಲ. ಎದ್ದು ಬರ್ತೇವ ಅಂದ್ರೆ ನಮ್ಮ ಮನೆಗೆ ಬಾಗಿಲಿಗೆ ಇದು ಇಲ್ಲ, ಕೀಲಿಲ್ಲ, ಕೊಂಡಿಲ್ಲ. ಯಾಕಂದ್ರೆ ಯಾವತ್ತೂ ಒಬ್ರು ಮನೆಯಾಗಿ ಇರುವಂತ ಮನೆಗಳ ನಮ್ಮ ರೈತರ ಮನೆ ಅಂದ್ರ ಒಬ್ರು ಯಾರು ಇದ್ದು ನಾವು ಸಂರಕ್ಷಣೆ ಮಾಡ್ಬೇಕು. ಮೂಗ್ ಜಾನುವಾರು ಕಟ್ಕೊಂಡಿರ್ತೇವೆ, ಅವ್ರದ್ದು ಯಾರಿಗೂ ಇದು ಇಲ್ಲ. ನೀವೆಲ್ಲ ಕಾರ್, ಸೈಕಲ್, ಮೋಟರ್ ಇಂಥವ್ ಗಾಡಿ ಇಟ್ಟಿರ್ತೀರಿ. ಯಾವಾಗ ಬೇಕು ಅವಾಗ ವಾಪರಿಸ್ತೀರಿ, ಪೆಟ್ರೋಲ್ ಹಾಕಿ. ಬ್ಯಾಡ ಅಂದಾಗ ಹೋಗಿ ನಿಂದಿರಿಸ್ತೀರಿ. ನಮ್ಮ ವಾಹನಗಳು ಅಂತಾವಲ್ಲ, ಎತ್ತ ಕತ್ತಿ ಮರಿ ನಮ್ಮೆಲ್ಲ ಹೆಂಗದಾವ ಅಂದ್ರೆ ನಾವು ದಿನ ಹೊತ್ತೊಂಡ್ರೆ ಅವಕ್ಕೆ ಅನಾಜ್ ಹಾಕ್ಬೇಕು. ನಾವು ಏಟು ತಿಂತೇವು, ನಮ್ದರಂದಿ ಅರ್ಧ ತುತ್ತು ತೆಗೆದು ಅವ್ರಿಗೆ ಹಾಕಿ ನಾವು ಅವತ್ತನ್ನು ಉಳಿಸ್ಕೊಂಡಿರ್ತೇವೆ. ಅಂತದೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ರೈತರದ ಐತಿ. ಆ ರೈತರು ಅದನ್ನೆಲ್ಲ ಬಿಟ್ಟು ಬರ್ಬೇಕಂದ್ರೆ ಹೆಂಗ್ ಸಾಧ್ಯ ಆಗ್ತದ? ನಾವು 8 ಜನ ಬಂದೇವು, ಇಟ್ಟೆಲ್ಲ ಹೇಳ್ತೇವೆ. ನಾವು 1000 ಜನ ಇಲ್ಲಿ ಕೂಡಿದ್ದೇವೆ ಅಂದ್ರೆ 50,000ಕ್ಕಿಂತ ಕಡಿಮೆ ಅಲ್ಲ ನಾವು. ಯಾಕಂದ್ರೆ ಹಿಂದಟ್ಟು ಜಂಜಾಟ ಇರ್ತದ. ಅವರೆಲ್ಲ ಎದ್ದು ಬಂದ್ರಂದ್ರೆ 50,000 ಹಾಕ್ಯವ್ ನಾವು. ಅದನ್ನೆಲ್ಲ ಆಗಂಗಿಲ್ಲ, ಬರ್ಲಾಕ ಆಗಂಗಿಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು ಅಲ್ಲಿ ಕಾಯ್ಕೋತ ಮಾಡ್ಕೋತ ಇರ್ತೇವೆ. ಅದಕ್ಕೆ ಏನದ, ನೀವು ಗಮನ ಹರಿಸ್ಬೇಕು. ಒಬ್ಬ ರೈತ ಎದ್ದು ನಿಂತಂದ್ರೆ ಅವ್ನು ಹಿಂದೆ 1000 ಜನ ಅದ ತಿಳ್ಕೋಬೇಕು. ತಿಳ್ಕೊಂಡೇನದ ಮಾನ್ಯತೆ ಕೊಟ್ಟು ನಮಗೇನದ ನೀವು ಬೆಂಬಲ ಬೆಲೆ ಕೇಳೇ ಕೇಳ್ತಾರ. ಯಾಕೆ ಕೇಳ್ತಾರ ಅಂದ್ರೆ
ನಮ್ಮನ್ನ ಬದುಕಿಸ್ರಿ, ನಮ್ಮನ್ನ ಬದುಕಿಸಿದ್ರೆ ನಾವು ಜಗತ್ತೇ ಬದುಕಿಸ್ತೇವೆ, ನಿಮ್ಮನ್ನೆಲ್ಲ ಬದುಕಿಸ್ತೇವೆ. ಅದಕ್ಕೆ ಏನದು ನಮ್ಮನ್ನ ಬದುಕಿಸುವಂತ ಕೆಲಸ ಮಾಡ್ರಿ ಅಂತ ಹೇಳಿ ಇವತ್ತು ಬೆಂಬಲ ಬೆಲೆ ಕೇಳುವುದೇನು ಇದು ಅಲ್ಲ. ಏನಪ್ಪಾ ಇನ್ನ ಎಷ್ಟು ಕೊಡ್ಬೇಕು, ಏನ್ ಮಾಡ್ಬೇಕ? ರೈತರಿಗೆ ನೀವು ಎಷ್ಟು ಕೊಟ್ರು ಕಡಿಮೆನೆ, ಎಷ್ಟು ಕೊಟ್ರು ಕಡಿಮೆನೆ. ಆದ್ರೆ ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ರೈತ ತಗೊಂಡು ಮಾಡಿ ಅವತರನ್ನ ಏನದು ಬೆಳೆಸ್ಕೊಂಡು ಉಳಿಸ್ಕೊಂಡು ಚೈನಿ ಹೊಡಿಲಕ್ ಮಾಡ್ತಾನೆ ಅಂತ ಇಲ್ಲ. ಎಂದೂ ಚೈನಿ ಹೊಡಿಯುವಂತ ವ್ಯಕ್ತಿ ರೈತ ಅಲ್ಲ. ರೈತ ಏನ್ ಮಾಡ್ತಾನಂದ್ರ ನಾನಾಜೆ ಬೆಳಿತಾನ, ಮಾತ್ರ ನಿಮ್ ಹೊಟ್ಟಿಗೆ ಹಾಕ್ತಾನ. ಅದನ್ನ ನೀವು ಮರ್ತೀರಿ, ಅದನ್ನ ಮರ್ತು ಕುಂದ್ರುವಂತ ಕೆಲಸ ಮಾಡಬಾರ್ದು. ಸರ್ಕಾರ ಆದ್ರೂ ಹೇಳ್ತೀನಿ, ಗಮನ ಹರಿಸ್ರಿ. ನೀವೇನದ ಸರ್ಕಾರ ರಚನೆ ಮಾಡೋದು, ಆರಿಸಿ ಬರುವುದು, ಓಟ್ ತಗೊಳ್ಳೋದು ಎಲ್ಲಾ ಮಾಡುದು ಎದ್ರ ಮ್ಯಾಗ ಅಂದ್ರೆ ರೈತ ಅಂತ ಹೇಳಿ ರೈತನ ಮುಂದೆ ಇಟ್ಕೊಂಡು ಮಾಡ್ತೀರಿ. ಇವೆಲ್ಲ ರೈತನ ಹೆಸರಿನಾಗ ಮಾಡ್ತೀರಿ. ರೈತನ ಹೆಸರಿನಾಗ ಮಾಡಿ ಮುಂದೆ ಏನ್ ಮಾಡ್ತೀರಿ? ರೈತನ್ನೇ ಮರ್ತು ಬಿಡ್ತೀರಿ. ಯಾರ ಮುಂದೆ ಹಸಿರು ಟಾವೆಲ್ ಹಾಕೊಂಡು ಬಂದ್ರೆ ಸರಿ ಮರ ಬಾಜುಕ್ ಸರಿ ಐತಿರಿ. ಬಾಜುಕ್ ಯಾಕೆ ಸರಿಬೇಕು? ಯಾಕೆ ಸರಿಬೇಕು? ಸರಿಯುವಂತ ಕೆಲಸ ಅಲ್ಲ, ಮುಂದೆ ಹೋಗುವಂತ ಕೆಲಸ ರೈತಂದ ಅದ. ರೈತ ಇವತ್ತು ಬಿತ್ತಿ ಬೆಳೆದ್ರೇನೆ ಎಲ್ಲ ಆಗ್ತದ. ಅದಕ್ಕೆ ಏನದ, ಇವತ್ತು ಯಾವಾಗಾದ್ರೂ ರೈತ ಮುಂದೆ ಬಂದಾಗ ನೀವು ವಿಶೇಷವಾದಂತ ಮಾನ ಸನ್ಮಾನ ಕೊಟ್ಟು ಅವ್ರನ್ನ ಕರೆದು ಮಾಡಿ ಅವ್ರಿಗೆ ಬೇಡಿಕೆ ಈಡೇರಿಸಿದ್ರೆ ಒಳ್ಳೇದು. ಇರ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಆಯ್ತಂದ್ರ ಒಮ್ಮೆ ನಿಮ್ಮ ಜನಾಗ ಏನದ ಎಲ್ಲಾರನ್ನ ಬಲಿಪಶು ಮಾಡ್ತೀರಿ. ಸರ್ಕಾರ ಅಷ್ಟೇ ಅಲ್ಲ, ಇಡೀ ದೇಶನೇ ಬಲಿಪಶು ಆಗ್ತದೆ. ಯಾಕೆ ಆಗ್ತದ ಅಂದ್ರ ಅನಾಜ್ ಬೆಳೆದ್ ಬಿಟ್ಟಿವ ಅಂದ್ರೆ ಗತಿ ಏನಾಗ್ತದ? ಅದಕ್ಕಂದ್ರ ಆ ಮಟ್ಟಕ್ಕೆ ಒಯ್ಯುವಂತದ್ದು ಇದು ಮಾಡ್ಬೇಡ್ರಿ. ರೈತರನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡ್ರಿ. ಅದನ್ನೇನದ ಒಂದ್ ಊರಾಗ ಹಿಂಗೆ ಒಂದು ಸ್ಟ್ರೈಕ್ ನಡೆದಿತ್ತು ರೈತರದ. ಆ ಊರ್ ಮಟ್ಟಿಗೆ ಅಷ್ಟೇ, ಹಳ್ಳಿ ಊರ. ಆ ಊರ್ನಾಗ ಏನದ ಒಂದ್ ಬೇಡಿಕೆ ಇತ್ತು, ಅದನ್ನ ಈಡೇರಿಸುವವರೆಗೂ ಎಲ್ಲ ರೈತರು ಏನದ ಬಂದ್ ಧರಣಿ ಕೂತ್ ಬಿಡ್ರಿ, ಏನು ಬೆಳಿಬೇಡ್ರಿ, ಏನು ಬಿತ್ತಬೇಡ್ರಿ ಅಂತ ಹೇಳಿದ್ರು. ಎಲ್ಲಾರು ಬಂದ್ ಅಲ್ಲಿ ಕೂತ್ರು. ಆ ಬೇಡಿಕೆ ಹಂಗ್ ಬೇಕಾಗಿತ್ತು, ರೈತರಿಗೆ ಬೇಕಾಗಿತ್ತು. ಎಲ್ಲಾರು ಕೂತ್ರು, ರೈತರು ಬೇಡಿಕೆ ನಡೀತು, ಹಂಗೆ ಇದು ಆಯ್ತು, ಸತ್ಯಾಗ್ರಹ ನಡೀತು. ಅವಾಗ ಏನದ, ಒಬ್ಬ ಮನುಷ್ಯ, ಒಬ್ಬ ಮುದುಕ್ ಮನುಷ್ಯ ಒಂದ್ ಹೆಗಲ ಮ್ಯಾಗ ಒಂದು ರಾಮ್ ಮಡಿಕೆ ಇಟ್ಕೊಂಡು ಹೊಲಕ್ ಹೋದ. ಹೊಲಕ್ ಹೋಗೋಣ, ಇಟ್ಟೆಲ್ಲ ಮಂದಿ ಕೂತೇವು, ಕಾಣಂಗಿಲ್ಲ ನಿನಗ, ನೀವ್ ಒಬ್ನೇ ಹೊಲಕ್ ಹೋದ್ರಿ ಏನ್ ದೊಡ್ಡ ಇದು ಆಯ್ತಾನು, ಬಾ ಇಲ್ಲಿ ಅಂದ್ರ ಅವ್ನು. ಇವ್ರ ಕಡೆ ನೋಡ್ಲಿಲ್ಲ, ಮಾತಾಡ್ಲಿಲ್ಲ, ಸುಮ್ ಹೊಲಕ್ ಹೋಗ್ಬಿಟ್ಟ. ಹೊಲಕ್ ಹೋಗೋಣ ಕೂತವ್ರು ಅಂದ್ರು, ಇಟ್ಟೆಲ್ಲ ಮಂದಿ ಕೂತೇವು, ಒಬ್ಬ ಹೋದ್ರೆ ಏನಾಗ್ತದ ಬಿಡ್ರು ಮರ, ಹೋಗೋಲಾಕ್ ಬಿಡಂದ್ರ ದಿನ ಅದೇ ನಡೀತು. ಇಲ್ಲಿ ಸತ್ಯಾಗ್ರಹ ನಡೀತು, ದಿನ ಹೊಲಕ್ ಹೋಗೋ ಬರೋ. ಇವ್ರ ಮುಂದೆ ಹಾಯ್ದು ಹೋಗಿದ್ದಾವ. ಇವ್ರ ಮುಂದೆ ಹಾಯ್ದು ಹೋಗೋಣ, ಎಲ್ಲರಿಗೂ ತಲೆ ಕೆಟ್ಟಂಗ ಏನಿದು, ಎಷ್ಟು ಹೇಳ್ತೀವಿ, ಎಷ್ಟು ಇದು ಮಾಡ್ತೇವೆ, ಎಲ್ಲರೂ ಕೂಡ ಹೋರಾಟ ಮಾಡಿ ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋಣ ಅಂತ ನಾವ್ ಹೇಳಿದಾಗ ಇವೊಬ್ಬ ಹೊಕ್ಕನ ಏನ್ ಮಾಡ್ತಾನ, ಏನಿಲ್ಲ, ಎಲ್ಲರೂ ಇದು ಮಾಡ್ಕೊಳಕತ್ರು. ಒಂದ್ ವರ್ಷ ಕಳೆದ ಕೂಡಲೇ ಏನಾಯ್ತು ಅಂದ್ರ ಊರಾಗಿನ ಅನಾಜ್ ಎಲ್ಲ ಖಲಾಸ್ ಆಯ್ತು. ಎಲ್ಲಾರು ಉಂಡು ತಿಂದು ಎಲ್ಲ ಏನ್ ಸ್ಟ್ರೈಕಿ ಕೂತು ಉಂಡು ಆಗಿ ಹೋಯ್ತು. ಮುಂದ ಆ ಸಲ ಬೆಳೆ ಇಲ್ಲ, ಹೊಲಕ್ಕೆ ಹೋಗಿಲ್ಲ, ಬಿತ್ತಿಲ್ಲ, ಬೆಳೆದಿಲ್ಲ ಅಂದ್ರೆ ಏನಾಗ್ತದ? ಬೆಳೆ ಇರ್ಲಿಲ್ಲ. ಅವಾಗ ಏನದ, ಎಲ್ಲರೂ ತ್ರಾಸನಾಗ ಇದು ಮಾಡ್ಕೊಂಡು ಇನ್ನು ಒಬ್ಬೊಬ್ರು ಸಾಯ್ತೀವಪ್ಪ, ಗತಿ ಏನು ಅಂದಾಗ ಅವ ಏನ ರಾಮ ಮಡಿಕೆ ಇಟ್ಕೊಂಡು ಹೊಲಕ್ಕೆ ಹೊಕ್ಕಿದ್ದ, ಅವ ಬಂದ ಸ್ಟೇಜಿಗೆ. ಇವತ್ತು ನನ್ನ ಕೆಲಸದ, ನಾ ಇಲ್ಲಿ ಕುಂದಿರ್ತೀನಿ, ನೀವೆಲ್ಲ ಹೋಗ್ರಿ ಅಂದ. ಎಲ್ಲಿ ಅನ್ಕೊಳ್ಳಿ, ನನ್ನ ಮನೆಗೆ ಹೋಗ್ರಿ, ಅಲ್ಲೆಲ್ಲ ಅಡಿಗೆ ಮಾಡಿಸಿ ನಿಮ್ಗ ಊಟ ಮಾಡಿ ಹೋಗ್ರಿ ಅಂದ. ಯಾಕ, ಎಲ್ಲಿ ತಂದಿನಿ ಅನಾಜ, ಎಲ್ಲಿದ್ ಇದು ಮಾಡಿದಿ ಅಂದಾಗ ನೀವು ಒಟ್ಟರು ಕೂತಿ ಇಲ್ಲಿ ಸ್ಟ್ರೈಕ್ ಮಾಡಾಕತ್ತೀರಿ, ಒಟ್ಟರು ಒಳ್ಳೆ ಕೆಲಸ ಮಾಡಾಕತ್ತೀರಿ. ನಿಮಗೆಲ್ಲ ಕಷ್ಟ ಬಂದಾಗ ನಾ ಒಳ್ಳೇದ್ ಮಾಡ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ನಾನು ಹೊಲಕ್ಕೆ ಹೋಗಿ ನಾ ಬಿತ್ತಿ ಬೆಳೆದೀನಿ, ಆ ಬೆಳೆದಂತ ಅನಾಜ್ ಇವತ್ತು ಮಾರ್ಬೇಕತ್ತಲ್ಲ, ನಿಮ್ ಹೊಟ್ಟಿಗೆ ಹಾಕ್ಬೇಕಂತ ಹೇಳಿ ನಾ ಅದನ್ನ ಬೆಳೆದಿಟ್ಟಿನಿ, ಬರ್ರಿ ಎಲ್ಲಾರು ಮನೆಗೆ ಅಂದ. ಹಂಗೇನದ, ಒಂದು ದಿನ ದೇಶಕ್ಕೆ ಬರ್ತದ ನಮ್ ಗಂಡಾಂತರ. ಆ ಗಂಡಾಂತರ ಬರುವವರೆಗೂ ಕಾಯುವುದಲ್ಲ. ಅವತ್ತೇನದ, ಅವ ರಾಮ್ ಮಡಿಕೆ ಹಾಕೊಂಡು ಹೊಲಕ್ಕೆ ಹೋಗಿ ಬಿತ್ತಿ ಬೆಳೆದಿದ್ದ ಅಂತ ಹೇಳಿ ಎಲ್ಲ ರೈತರು ಉಳಿದ್ರು. ಇವತ್ತೇನದ, ಆ ರಾಮ ಮಡಿಕೆ ಹಾಕೊಂಡು ಹೋಗೋವನ್ನು ಸಹಿತ ಬಿಡಂಗಿಲ್ಲ. ನಾವು ಇಲ್ಲೇ ಕುಂದ್ರಿಸ್ಕೊಂಡು ಕೂತು ಸತ್ರ ಎಲ್ಲರೂ ಸಾಯ್ಬೇಕು, ಬದುಕಿದ್ರೆ ಎಲ್ಲರೂ ಬದುಕಬೇಕನ್ನೋ ದೃಷ್ಟಿ ಇಟ್ಕೊಂಡು ನಾವು ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಸಾಗ್ಲಾಗ್ತಾರ. ಅದಕ್ಕೆ ಏನದ, ರೈತರ ತಾಳ್ಮೆ ಪರೀಕ್ಷೆ ಮಾಡ್ಲಾರ್ದೆ ನಮ್ಮ ಏನು ಬೆಂಬಲ ಬೆಲೆ ಈಗಾಗಲೇ 3,500 ಬೇಡಾಕತ್ಯಾರ. 3,500 ನಿಮಗ್ ಕಡಿಮೆ ಆಗ್ತದ, 4,000 ತಗೋರ್ ಅನ್ಬೇಕು ಸರ್ಕಾರದವ್ರು. ಆ ಲೆಕ್ಕಕ್ಕೆ ಇರ್ಬೇಕು. ಬಿಟ್ಟು ಏನದ, ಅದನ್ನಿಲ್ಲ ಇದನ್ನಿಲ್ಲ, ಇನ್ನ ಒಂದಿಟ್ಟು 22 ಮಾಡ್ತೇವೆ, 23 ಮಾಡ್ತೇವೆ, 22.5 ಮಾಡ್ತೇವೆ ಅಲ್ಲಕತ್ಯಾರ. ಇದನ್ನೇನ್ ನಿಲ್ಲಾವ್ದಾಗ ಇದು ಹೊಸದವ್ರ ಗತೆ ದನ ಇದು ಮಾರ್ತಾರಲ್ಲ, ಆ ರೀತಿ ನಮ್ಮನ್ನ ಏನದ ರೈತರನ್ನ ಮಾರ್ಬೇಕಂತ ಮಾಡಿರೋ ಹೆಂಗ? ಇದೆಲ್ಲ ಆದಾಗ ಒಬ್ಬ ರೈತರ ಹಿಂಗೆ ಒಂದು ಸಮಸ್ಯೆ ಬಂದಾಗ ಇಡೀ ಊರು ಸಮಸ್ಯೆ ಎಲ್ಲರೂ ಕೂಡ್ಕೊಂಡು ಈಡೇರಿಸಿದಾಗ ಆಗ್ಲಿಲ್ಲ ಅನ್ಕೋತ್ ಕೂತ್ಕೊಳ್ಳಿ. ಒಬ್ಬ ರೈತ ಅಂದ, ಹೊಸೂರು ರೈತರು ಸಾರ್ಕ ಗ್ರೌಂಡ್ ಏನ್ ನಿಂದಿರ್ತೀವಿ, ಬಂದವನು ಮಷಿನ್ ಗನ್ ತಗೊಂಡ್ ಬಂದು ಶೂಟ್ ಮಾಡಿ ಬಿಡ್ರಿ, ಸತ್ ಬಿಡ್ತೇವೆ ಎಲ್ಲಾರು ಅಂದ್ಕೊಳ್ಳಿ. ಅವಾಗ ನಾ ಹೇಳ್ದೆ, ಸತ್ ಬಿಡ್ತೀವಿ ಎಲ್ಲಾರು ಹೊತ್ತೇ ಸಾಲಕ್ಕೆ ಸಾಯ್ಲಾಕ್ ನಿಂದಿರ್ತೀವಲ್ಲ, ಆ ಸಾಲಿನಾಗ ಏನಂದ ಬಹಳಷ್ಟು ಮಂದಿ ಆಫೀಸರ್ಸ್ ಅದಾರ, ಹೊಡೆಯುವಂತ ಪೊಲೀಸರು ಆ ಸಾಲಿನಾಗ ನಿಂದಿರುವಂತವ್ರು ಅದಾರ. ಯಾಕಂದ್ರೆ ಅವರು ರೈತರ ಮಕ್ಕಳೇ, ರೈತರೇ ಅವರು ಬಿತ್ತಿ ಬೆಳೆಯುವಂತವ್ರೆ. ಬರೀ ನೌಕರಿ ಮಾಡ್ತಾರ ತಿದ್ದಂತವ್ರು ಯಾರು ಇಲ್ಲ. ಎಲ್ಲರಿಗೂ ಏನದ,
ನೌಕರಿನೂ ಬೇಕು, ಉದ್ಯೋಗ ಬೇಕು, ಆಫೀಸ್ಗಳು ಬೇಕು, ಫ್ಯಾಕ್ಟ್ರಿ ಬೇಕು, ಎಲ್ಲ ಬೇಕಂದ್ರು ಎಲ್ಲ ಇದ್ದವ್ರಿಗೂ ಏನ್ ಬೇಕು ಅಂದ್ರ ಹೊಲ ಬೇಕತ್ತಾರ. ಇವತ್ತು ನೀವು ಬೇಕಾದಂತ ನೌಕರದಾರಿಗೆ ಹೆಣ್ಣು ಕೊಡ್ಬೇಕಂದ್ರ ನೌಕರದಾರ ಅಂದ್ರೆ ಅಟ್ಟಕ್ಕೆ ಕೊಡಂಗಿಲ್ಲ, ಹೊಲ ಏಟದಾವ್ದು ಕೇಳ್ತಾರ. ಹೊಲ ಏಟದಾವ್ದು ಕೇಳಿದ್ರ ಆ ಹೊಲದ ವಜನೆ ಬೇರೆ, ಯಾಕಂದ್ರ ಅದು ಅನಾಜ್ ತೆಗಿಯುವಂತ ಹೊಲ ಇರ್ತದ, ಆ ಹೊಲದ ವಜನೆ ಬೇರೆ. ನಿನ್ನ ನೌಕರಿ ಹೋಯ್ತು, ನಿನ್ನ ಫ್ಯಾಕ್ಟ್ರಿ ಬಂದಾಯ್ತು, ಏನ್ರ ಆಯ್ತಂದ್ರ ಉಪವಾಸ ಆಯ್ತೀರಿ. ಆದ್ರ ಹೊಲ ಇತ್ತಂದ್ರ ನೀ ಸ್ವಂತ ಬಿತ್ತಿ ಬೆಳೆದು ನೀ ಬದುಕುವಟ್ಟರೆ ಯಾಕದ ಅನ್ನೋ ದೃಷ್ಟಿ ಇಟ್ಕೊಂಡು ಹೊಲ ಕೇಳ್ತಾರ. ಅದಕ್ಕೆ ಏನದ, ದಯವಿಟ್ಟು ರೈತರನ್ನ ಬಹಳಷ್ಟು ತಾಳ್ಮೆ ಪರೀಕ್ಷೆ ಮಾಡ್ಲಾರ್ದೆ ಇದು ಮಾಡ್ರಿ. ಅದಕ್ಕೆ ಏನದ, ರೈತರು ಒಮ್ಮೆ ತೆಲಿಕೆಟ್ಟು ನಿಂತ್ರಂದ್ರ ಎಲ್ಲಾನು ಹಾಳಾಗಿ ಹೋಗ್ತದ. ಅದಕ್ಕೆ ಹಂಗಾಗಬಾರ್ದು. ಜ್ವಾಲಾಮುಖಿ ಇದ್ದಂಗ ರೈತರಂದ್ರ ಎಷ್ಟು ನೆಲದಾಗಿರ್ತದ ಅಷ್ಟೇ ತಂಪು, ಅಷ್ಟೇ ಚಲೋ ಇರ್ತದ. ಒಮ್ಮೆ ಕಾವು ಹೆಚ್ಚಾಗಿ ಹೊರಗೆ ಗೊತ್ತಂದ್ರ ಗತಿ ಏನಾಗ್ತದ, ಮುಂದೆ ಎಷ್ಟೋ ವರ್ಷಗಟ್ಲೆ ಬೆಳಿಲಾರ್ದಂಗ ಅದು ಭೂಮಿ ಎಲ್ಲ ಸಹಿತ ಸತ್ತು ಕಳೆದು ಬಿಡ್ತದ ಜ್ವಾಲಾಮುಖಿ ಬತ್ತಂದ್ರ. ಹಂಗ ಜ್ವಾಲಾಮುಖಿ ಬರುವವರೆಗೂ ಹಾದಿ ಕಾಯ್ಬೇಡ್ರಿ ಅಂತ ಹೇಳಿ ನಾನು ಏನದ ರಾಜ್ಯ ಸರ್ಕಾರಕ್ಕೆ ಇದನ್ನ ಮನವಿ ಮಾಡಿಕೊಂಡು 3,500 ಕೇಳಾಕತ್ತಾರ. ಬಾಳ ಅಲ್ಲ ನನ್ನ ಲೆಕ್ಕಕ್ಕೆ, ರೈತರಿಗೆ ಎಷ್ಟು ಕೊಟ್ಟರು ಕಡಿಮೆ, 3,500 ಬೆಂಬಲ ಬೆಲೆ ಕೇಳಾಕತ್ತಾರ. ಅದನ್ನ ಈಡೇರಿಸಿ ನಮ್ಮೆಲ್ಲ ರೈತರನ್ನ ಉಳಿಸಿ, ರೈತರ ಮುಖದ ಮೇಲೆ ಒಂದು ನಗುವಂತ ಬರುವಂತದ್ದು, ಆರಾಮವಾಗಿರುವಂತದ್ದು, ಅವ್ರೇನದ ಮತ್ತಷ್ಟು ದುಡಿದು ನಿಮಗೆಲ್ಲ ಹೊಟ್ಟಿಗೆ ಹಾಕುವಂತ ಒಂದು ನಿಟ್ಟಿನಲ್ಲಿ ಬರಲಿ ಅನ್ನೋ ದೃಷ್ಟಿ ಇಟ್ಟುಕೊಂಡು ನಿಮಗೆಲ್ಲರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡಿಕೊಂಡು ಈ ಬೇಡಿಕೆ ಈಡೇರಿಸ್ರಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು, ಈಡೇರಿಸದಿದ್ರೆ ಉಗ್ರ ಹೋರಾಟ ಏನಾಗ್ತದ ಅನ್ನೋದು ಕಾಯ್ದು ನೋಡ್ಬೇಡ್ರಿ. ನೋಡುದ್ರಾಗ ಏನಾಗ್ತಿರಂಗಿಲ್ಲ, ನೋಡಿಂದ ಮುಗಿದೋಯ್ತು, ಇದೇ ನಾ ಅನ್ನೋದಾಗಿಬಿಡ್ತದ. ಅವಾಗ ನಾವು ಇಲ್ಲ, ನೀವು ಇಲ್ಲ. ಅದಕ್ಕೆ ಹಂಗಾಗ್ಲಾರ್ದಂಗ ನೀವು ತಾಳ್ಮೆ ನೋಡ್ಲಾರ್ದೆ ನಮ್ಮ ಬೇಡಿಕೆ ಈಡೇರಿಸ್ರಿ ಅಂತ ಹೇಳಿ ನಿಮ್ಗೆಲ್ಲ ಬೇಡಿಕೊಂಡು, ಈಗಾಗಲೇ ಇಲ್ಲಿ ರೈತರೆಲ್ಲ ಬಂದ್ ಕೂತಾರ. ರೈತರು ಕೂತಾರಂದ್ರು ಇಲ್ಲಿ ಖಾಯಂ ಕುಂದ್ರೋರು ಹೇಳಿದ್ನಲ್ಲ, ಕೆಲವೇ ಜನ ಇರ್ತಾರ ಅಂದ್ಕೊಳ್ಳಿ. ರೈತರು ಎಲ್ಲದಾರಪ್ಪ, ಏನದಾರ ಅನ್ಬೇಡ್ರಿ, ಎಲ್ಲರೂ ರೈತರೇ. ಇಲ್ಲಿದ್ದಂಥವ್ರೆಲ್ಲರೂ ರೈತರೇ. ಅದಕ್ಕೆ ಬಂದ್ ಏನ್ ಬೆಂಬಲ ಸೂಚಿಸಿ ಹೋಗ್ತಾರ, ಇದೇ ದೊಡ್ಡದು. ಅದಕ್ಕೆ ತಿಳ್ಕೊರಿ, ನಮ್ಗೆ ಹಿಂದೆಲ್ಲ ಐತಿ, ಅದನ್ನ ಉಳಿಸ್ಕೋಬೇಕಾಕದ, ಉಳಿಸ್ಕೊಂಡು ಬಂದು ಇಲ್ಲಿ ನೋಡ್ಬೇಕಾಕದ. ಅದಕ್ಕೆ ಎರಡೂ ದೃಷ್ಟಿ ಇಟ್ಕೊಂಡು ರೈತರು ಹೆಂಗಿರ್ತಾರೆ, ಏನಿರ್ತಾರ ಅವ್ರಿಗೆ ಲೆಕ್ಕ ಹಾಕಿ ಮಾಡಿ ಅವ್ರನ್ನ ಲೆಕ್ಕದಾಗ ತಗೋರಿ. ಯಾಕಂದ್ರೆ ಹೇಳಿದ್ಮೇಲೆ ಒಬ್ಬ ರೈತ ಬಂದಾನಂದ್ರೆ 1000 ಮಂದಿ ಬಂದಾರ ತಿಳ್ಕೊರಿ. ತಿಳ್ಕೊಂಡ್ರೆ ಮಾತ್ರ ನಿಮ್ದು ಏನದ ಯೋಗ್ಯವಾಗಿ ನಡೀತದ. ಇರ್ಲಿಕ್ಕಂದ್ರ ಈ ಹೋರಾಟ ಹೀಗೆ ಮುಂದುವರ್ಸ್ಕೋತ ಹೋದ್ರಂದ್ರ ಬಹಳಷ್ಟು ಜನ ಇಲ್ಲಿ ಬಂದು ಕುಂದ್ರಲಾಕತ್ರಂದ್ರ ಹಳ್ಳಿಗಳೆಲ್ಲ ಖಾಲಿ ಆಕ್ಕಾವ್. ಹಳ್ಳಿಗಳು ಖಾಲಿ ಆದವು ಅಂದ್ರೆ ಹೊಲಗಳು ಖಾಲಿ ಆಕ್ಕಾವು, ಹೊಲಗಳು ಖಾಲಿ ಆದವು ಅಂದ್ರೆ ನಿಮ್ಮ ಹೊಟ್ಟೆ ಖಾಲಿ ಆಗ್ತದ, ನೆನಪಿರ್ಲಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಇದನ್ನ ಬೇಡಿಕೆ ಈಡೇರಿಸ್ರಿ ಅಂತ ಮತ್ತೊಮ್ಮೆ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಸರ್ಕಾರಕ್ಕೆ 3,500 ರೂಪಾಯಿ ಬಾಳ 4,000 ಕೊಡ್ಲೇಬೇಕಂತ ಹೇಳಿ ರೈತರ ಪರವಾಗಿ ನಿಂತು ತಮ್ಮ ಹೋರಾಟವನ್ನ ಎಲ್ಲಿವರೆಗೂ ಓಡಿಸ್ತೀವಿ. ನಾವು ಕೂಡ ಬೆಂಬಲವಾಗಿರ್ತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಪಾಟೀಲ್ ಜಿ ಅವರಿಗೆ ಧನ್ಯವಾದಗಳು. ಇವತ್ತು 2ನೇ ದಿನ ಸಾಂಕೇತಿಕವಾಗಿ ಗುರುಗಳು ಎಲ್ಲರೂ ಬಂದು ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ನಾಳೆ ಕೂಡ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈಗ ಗೌಡರು ಹೇಳಿದಾಗೆ ರೈತರನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡದೆ ಶೀಘ್ರದಲ್ಲಿ, ಯಾಕಂದ್ರೆ ಇವತ್ತು ಬುರ್ಲಾಪುರ ಕ್ರಾಸ್ನಲ್ಲಿ ಇವತ್ತು 7 ಜನ ಒಂದು ಧರಣಿ ಮಾಡ್ತಕ್ಕಂಥದ್ದು, ಲಕ್ಷ ಜನ ಸೇರ್ತಾ ಇದ್ದಾರೆ. ಬಾಗಲಕೋಟದಲ್ಲಿ ನಡೆದಿದೆ. ಇವತ್ತು ಬಿಜಾಪುರ, ಗಂಡು ಮೆಟ್ಟಿನ ನಾಡು ಬಿಜಾಪುರದಲ್ಲಿ 2ನೇ ದಿನದ ಕಾಲಿಟ್ಟಿದೆ. ಆದರೆ ಶೀಘ್ರಗತಿಯಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಆಗ್ಲೇ ಬಂದು ಒಂದು ಆಶ್ವಾಸನೆ ಕೊಟ್ಟು ಹೇಳಿದ್ದಾರೆ, ಶೀಘ್ರದಲ್ಲಿ ನಾಳೆ 7ನೇ ತಾರೀಕಿಗೆ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದ ಒಳಗಡೆ ತಾವು ಈ ಕಬ್ಬಿನ 3,500 ಕೇಳಿದೀವಿ. ಇದು ಕನಿಷ್ಠ ಬೆಲೆ. ಇದು ಯಾಕಂದ್ರೆ 1 ಟನ್ ಕಬ್ಬಿನಿಂದ ಸಾಕಷ್ಟು ತೆರಿಗೆಯನ್ನ ಸರ್ಕಾರ ಹೋಗ್ತೈತಿ. ಅದನ್ನ ಮನಗಂಡು ತೀವ್ರಗತಿಯಲ್ಲಿ ಮಾಡ್ಬೇಕಂತ ಹೇಳಿ ಒಂದೇನೋ ನಮ್ಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಅಪ್ಪಗೌಡ ಪಾಟೀಲ್ ಅವರಿಗೆ ಧನ್ಯವಾದ.